ಹೇಳಿ ತಾತ. ಕಂತೆ ಭಿಕ್ಷೆಗೆ ಹೋಗಿದ್ದೆ, ಯಾಕೋ ಬೇಸರ ಆಯ್ತು. ಯಾಕೇನೋರೆ ಮುಖ ಬಾಡಿಗೆ ಕೇಳಿಗೇನು ಖಾಲಿ, ಕಂತೆ ಭಿಕ್ಷೆಗಿನ್ನೂ ಹೋಗಿಲ್ವಾ? ನನ್ನ ಯಾಕೋ ಅನುಮಾನ ಅವ್ರಿ. ರಮಣ, ನೀನು ಚಂದ ಓದಿ ದೊಡ್ಡವನಾದ್ಮ್ಯಾಕೆ ಅಮೌಂಟ್ದಾರು ಕಮಿಷನರು ಆಗಬೇಕು. ಹೌದಲ್ಲ ರುದ್ರಾಣಿ, ಐನಾರು ಊರ್ ಬಿಟ್ಟ ಹೋದಂಗದ. ಅವ್ರ ಹೆಸರು ಜೊತೆಗೆ ನಿಮ್ಮ ಹೆಸರು ಹಾಳಾಗ್ತೈತೆ ಅನ್ಕೊಂಡು ಊರ್ ಬಿಟ್ಟ ಹೊಂಟೋಗಿರ್ಬೈದು. ರಾಮಣ್ಣ 4ನೇ ಕ್ಲಾಸ್ ಪಾಸಾಗಿದ್ದಾನೆ, ಬುದ್ಧಿವಂತ, ಒಳ್ಳೆ ಹುಡುಗ. ಅವನನ್ನು ಮುಂದಕ್ಕೆ ಓದಿಸಿ. ರಾಮಣ್ಣ ಓದಿದ್ ಸಾಕು ಅಂತ ಹೇಳ್ತಿರೋದೆ ಇವರಪ್ಪ. ರಾಮಣ್ಣ 4ನೇ ಕ್ಲಾಸ್ ಪಾಸಾಗಿದ್ದಾನೆ. ಶಾಲೆಯಲ್ಲಿ ಎಲ್ಲ ಮಕ್ಕಳಿಗಿಂತಲೂ ತುಂಬ ಬುದ್ಧಿವಂತ. ಈಗ ಅವನ ಮುಂದೆ ಓದಿಸೋಕೆ ಎಲ್ಲಿ ಕಳಿಸ್ಬೇಕು ಅಂತಿದ್ದೀರಿ? ನಮ್ಮ ಅಜ್ಜನೂ ಶಾನ್ಭೋಗ, ನಮ್ಮ ಅಪ್ಪನೂ ಶಾನ್ಭೋಗ, ನಾನು ಶಾನ್ಭೋಗ. ರಾಮಣ್ಣು ಶಾನ್ಭೋಗ ಅದು ಸಾಕು ತಗೊಳ್ಳಿ. ಸುಮ್ಮನೆ ಮುಂದೆಲ್ಲ ಓದೋದಕ್ಕೆ ದುಡ್ಡು ಖರ್ಚು ಮಾಡಬಾರ್ದು. ನಾ ಮೊದಲೇ ಹೇಳಿ ರಮೇಶ್, ಅವ್ರು ಯಾರು ಮಾತ್ರ ಬಗ್ಗುನ ಅಂತ. ನಂಜಮ್ಮ, ಕಮ್ಮನ್ ಕೆರೆಯಲ್ಲಿ ನಿಮ್ಗೆ ಯಾರ್ದಾದ್ರೂ ಪರಿಚಯ ಇದೆಯಾ? ಯಾಕೆ ಮೇಸ್ಟ್ರೆ? ಇವನ್ನ ಕಮ್ಮನ್ ಕೆರೆ ಮಿಡ್ಲ್ ಸ್ಕೂಲಿಗೆ ಸೇರ್ಸೋಣ. ಅಲ್ಲಿನ ಹೆಡ್ ಮಾಸ್ಟ್ರು ನರಸಿಂಹಶಾಸ್ತ್ರಿಗಳು ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಹೇಳಿದರೆ ಫ್ರೀ ಶಿಪ್ಪು ನಿಮಗೆ ಕೊಡಿಸ್ಬೋದು. ಆಗ ನಿಮಗೆ ಅಷ್ಟು ಖರ್ಚು ಇರಲ್ಲ. ಆದರೆ ಕಂಬನ್ ಕೆರೆ 5 ಮೈಲಿ ದೂರ ಇದೆ. 5 ಮೈಲಿ ಹೋಗೋದು 5 ಮೈಲಿ ಬರೋದು ಅಂದರೆ ಇವನ್ ಕೈಗೆ ದೂರ ನಡೀಲಿಕ್ಕಾಗತ್ತವ? ಯಾಕಾಗಲ್ಲ? ಏನೋ ನಡೀತೇನೋ. ಬಾಯ್ಲಿ ನೋಡು, ಅಷ್ಟು ದೂರ ನಡೆದ್ರೆ ಕೊಪ್ಪಲ್ ಬಸವಂತರ ಪೈಲ್ವಾನ್ ಆಗ್ಬಿಡ್ತೀಯ. ನಡೀತೀಯಲ್ಲ? ನೋಡಿ, ಅವನೇ ಅಷ್ಟು ಉಮೇದಲ್ಲಿರೋವಾಗ ನೀವು ಬೇಡ ಅನ್ಬೇಡಿ. ಅವನನ್ನು ಕಂಬನ್ ಕೆರೆ ಕಳಿಸಿದ್ರೆ ಊಟಕ್ಕೆ ಏನು ಮಾಡೋದು? ರಾತ್ರಿ ಊಟಕ್ಕೆ ಹೇಗೂ ಮನೆಗೆ ಬರ್ತಾನೆ. ಮಧ್ಯಾಹ್ನದ ಊಟಕ್ಕೆ ಒಂದು ವಾರ ಅನ್ನೋದು ವ್ಯವಸ್ಥೆ ಮಾಡಿದ್ರಾಯ್ತು. ಬೇಕಿದ್ರೆ ನಾನು ಹೆಡ್ ಮೇಸ್ಟ್ರಿಗೆ ಹೇಳ್ತೀನಿ, ಒಂದಿನ ಅವ್ರ ಮನೆಯಲ್ಲೇ ಊಟಕ್ಕೆ ವ್ಯವಸ್ಥೆ ಮಾಡಿದ್ರಾಯ್ತು. ಅಲ್ಲಿ ನಿಮ್ಗೆ ತಿಳಿದವರು ಯಾರಾದರೂ ಇದ್ದಾರಾ? ಅಲ್ಲಿ ದ್ಯಾವರ್ಸಯ್ಯ ಅಂತ ಶಾನ್ಭೋಗರಿದ್ದಾರೆ. ನನಗೆ ಲೆಕ್ಕ ಬರೆಯೋದಕ್ಕೆ ಹೇಳ್ಕೊಟ್ಟಿದ್ದವ್ರೆ. ಅವ್ರನ್ನ ಕೇಳಿದ್ರೆ ವಾರದಲ್ಲಿ 1 ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ಆಗ್ಬೋದು. ಹಾಗೆ ಹುಡುಕ್ತೀರಿ. 6 ತಿಂಗಳು 1 ವರ್ಷಕ್ಕೆ ಉಳಿದ ದಿನಕ್ಕೂ ವಾರ ಅನ್ನೋದು ವ್ಯವಸ್ಥೆ ಆಗ್ಬೋದು. ಅಲ್ಲಿವರೆಗೆ ಏನು ಮಾಡೋದು? ದಿನ ಬೆಳಿಗ್ಗೆ ಬುತ್ತಿ ಕಟ್ಕೊಂಡು ಹೋಗಲಿ, ಆಗ ಊಟದ ಸಮಸ್ಯೆ ಬಗೆಹರಿಯುತ್ತೆ. ಆಗತ್ತಲ್ವಾ? ಆಗುತ್ತೆ. ಸರಿ, ಹಾಗಾದರೆ ಈ ವಾರದಲ್ಲಿ ಯಾವತ್ತಾದರೂ ಒಂದು ದಿವಸ ಬನ್ನಿ.
ನಾನು ಕಮ್ಮನ್ಕೆರೆ ಹೆಡ್ ಮೇಸ್ಟ್ರಿಗೆ ಒಂದು ಕಾಗದ ಕೊಡ್ತೀನಿ. ರಾಮಣ್ಣನ ಕರ್ಕೊಂಡು ಹೋಗಿ ಮಿಡ್ಲ್ ಸ್ಕೂಲಿಗೆ ಸೇರಿಸಿ. ಬರಲ್ಲ ಹಾಗಾದ್ರೆ? ಬರ್ತೇನೆ. ಹ್ಞೂ ಮರಿ. ಅಯ್ಯೋ ರಾಮಣ್ಣ, ಹಂಗೆಲ್ಲ ಮಂಗತಾಡ್ಬೇವು, ಕೈ ಕಾಲು ಉಳುಕತ್ತೆ. ಹೇಳಿಲ್ವಾ ಪೈಲ್ವಾನ್ ಆಗ್ತೀನಿ ಅಂತ? ಅಯ್ಯೋ ರಾಮಣ್ಣ, ಹೇಳ, ನಾ ಹೇಳಿಲ್ವಾ ನಿನ್ ಕೈಲಾಗಲ್ಲ ಅಂತ? ಬಾ. ರಾಮಣ್ಣ, ಅಲ್ಲೇನ್ ಮಾಡ್ತಾ ಇದೀಯಾ? ಮುತ್ಕದಾಗ ಕೇಳ್ತಾ ಇದ್ದೀನಿ. ಅಮ್ಮನ ಅಕ್ಕನು ಇಲ್ಲ ಇದ್ದಾರೆ. ಅರೆ ಸರ್ವಕ್ಕ, ನೀನೆಲ್ಲಿಂದ ಬರ್ತಾ ಇದೀಯಾ? ಗುಡ್ಡದ ಮಾಲಿಂಗನ ಗುಡಿಗೆ ಹೋಗಿದ್ದೆ. ಇದೇನ್ರವ ಒಳ್ಳೆ ಉರಿ ಬಿಸಿಲಾಗ ಎಲೆ ಕೀಳ್ತಾ ಇವ್ರಿ. ಬಿಸಿಲು ನೆರಳು ಎಲೆ ಕೀಳೋ ಪರಿಸ್ಥಿತಿ ಬಂದಿದೆಯಲ್ಲ ಸರ್ವಕ್ಕ. ರಾಮಣ್ಣನ ಮಿಡ್ಲ್ ಸ್ಕೂಲ್ ಓದೋಕ್ಕೆ ಕಂಬನ್ಕೆರೆ ಕಳಿಸ್ಬೇಕು ಅಂತ ಮಾಡಿದ್ದೀನಿ. ಅವನಿಗೆ ಹೊಸ ಅಂಗಿ ಆಗಬೇಕು, ಪಂಚೆ ಆಗಬೇಕು, ಪುಸ್ತಕ, ಪೆನ್ಸಿಲ್ಲು ಇದೆಲ್ಲ ಆಗಬೇಕು ಅಂದರೆ ದುಡ್ಡು ಬೇಕಲ್ಲ. ಅದಕ್ಕೆ ಸ್ವಲ್ಪ ಜಾಸ್ತಿ ಎಲೆ ಹೆಚ್ಚು ಮಾಡೋಣ ಅಂತ. ಜಾಸ್ತಿ ಎಲೆ ಹಚ್ಚಿ ಯಾರಿಗೆ ಮಾರ್ಬೇಕಂತಿದ್ದೀರಿ? ಯಾಕೆ? ನಮ್ಮ ಸೀನಪ್ಪನ ಅಂಗಡಿಗೆ. ನಂಜವರೇ, ಈ ವರ್ಷ ನಮ್ಮೂರ್ನಾಗೆ ಎಲ್ಲರ ಮನೆಯಾಗೂ ಎಲೆ ಹಚ್ಕೊಂಡು ಮಾರ್ತಾವ್ರಂತೆ. ಅದಕ್ಕೆ ಸೀನಪ್ಪನ ಅಂಗಡಿಗೆ ಯಾರು ಎಲೆ ಕೊಂಡ್ಕೊಳ್ಳೋರೆ ಬರ್ತಾ ಇಲ್ವಂತೆ. ಒಳ್ಳೆ ದರ ಕೂಡ ಸಿಗ್ತಾ ಇಲ್ವಂತೆ. ಹಾಗಾದ್ರೆ ಈಗ ಏನು ಮಾಡೋದು ಸರ್ವಕ್ಕ? ಮಾಡೋದೇನು ಬಂತು? ಈ ಎಲೆ ಹಚ್ಚಿ ಮಾರೋದು ಗಿರೋದು ಬಿಟ್ಬಿಟ್ಟು ಮನೆಗೆ ಎಷ್ಟು ಬೇಕೋ ಅಷ್ಟೆಲ್ಲ ಹಚ್ಕೊಂಡು ಮನೆಯಾಗ ತಣ್ಣಗೆ ಕುಂತ್ಕೊಳ್ಳೋದು ಅಟಯ್ಯ. ನಿಂಗೇನು ಸರ್ವಕ್ಕ? ಹೊಲದಲ್ಲಿ ರಾಗಿ ಬೆಳೆಯುತ್ತೆ, ರೇವಣ್ಣ ಕೂಟ್ಲಾಯರಿ ಮಾಡ್ತಾರೆ, ಕೈ ತುಂಬ ಸಂಪಾದನೆ ಆಗುತ್ತೆ. ಅದಕ್ಕೆ ತಣ್ಣಗೆ ಮನೇಲಿ ಕೂತ್ಕೊಳ್ಳೋ ಮಾತಾಡ್ತೀಯ. ಆದ್ರೆ ನನ್ನ ಕತೆ ಏನಾಗ್ಬೇಕು ಹೇಳು? ನಮ್ಮ ಮನೆಯವರಂತೂ ಒಂದು ದಮ್ಡಿ ದುಡಿಯಲ್ಲ. ಈ ಮಗುಗೆ ಪೆನ್ಸಿಲ್ ಬೇಕಂದ್ರೂ ಕೊಂಡ್ಕೊಳ್ಳೋಕೆ ಕೈಲಿ ಕಾಸಿರಲಿಲ್ಲ. ಬಿಡಿನಂದವರ ನಮ್ಮ ಮಟ್ಟಿಯಾಗ ಸಂಪತ್ತು ಸುರಿಯೋದು ಅಷ್ಟ್ರಾಗೆ ಐತೆ. ನಮ್ಮ ಮನೆಯವರು ಲಾಯರ್ಗಿರಿ ಮಾಡ್ತಾರೆ ನಿಜ, ಆದರೆ ಅದ್ರಾಗ ಬರೋ ಸಂಪಾದನೆ ಎಲ್ಲ ಅವ್ರು ಇಸ್ಪಿಟ್ ಆಟಕ್ಕೆ ಸಾಕಾಗಕ್ಕಿಲ್ಲ. ತಗೊಳ್ಳವ, ಈ ಮನೆಯವರು ದುಡಿಯೋಕ್ಕಿಲ್ಲ, ನಮ್ಮ ಮನೆಯವರು ದುಡಿತವ್ರೆ ಅಟೆಯ ವ್ಯತ್ಯಾಸ. ಆದರೆ ನಮ್ಮಿಬ್ಬರು ಗೋಲ್ನಾಗೆ ಯಾವ ವ್ಯತ್ಯಾಸನೂ ಇಲ್ಲ. ನಮ್ಮೂರಲ್ಲಿ ಮಾರಾಟ ಆಗಲ್ಲ ಅಂದರೆ ಸಣ್ಣನಹಳ್ಳಿಗೆ ತಗೊಂಡೋಗಿ ಮಾರೋಕ್ಕಾಗಲ್ವಾ? ಇಲ್ರವ, ಅಲ್ಲೂ ಯಾರು ಕಣ್ಕೊಳಕ್ಕಿಲ್ಲ. ಅದಕ್ಕೆ ಸೀನಪ್ಪ ಹೇಳ್ತಾ ಇದ್ದ, ಜಾವ್ಗಲ್ಗೋ ತಿಪ್ಪೆಗೋ ತಗೋಗಿ ಮಾರ್ಕ ಬನ್ನಿ ಅಂತ. ಅಯ್ಯೋ, 10-20 ಪಿಂಡಿ ಪತ್ರಾವಳಿನ ಅಷ್ಟು ದೂರ ಕಳಿಸೋದು ಹೆಂಗೆ? ನಾವು ತಗೊಂಡು ಹೋಗೋಕ್ಕಾಗಲ್ಲ. ಗಾಡಿ ಮಾಡಿ ಕಳಿಸಿದ್ರೆ 8-10 ರೂಪಾಯಿ ಬಾಡಿಗೆನೇ ಆಗ್ಬೋದು. ಹಿಂಗೆ ಮಾಡಿದ್ರೆ ಆಗಕ್ಕಿಲ್ವಾ? ಹೆಂಗಿದ್ರು ನಮ್ಮ ಮನೆಯವರು ವಾರಕ್ಕಂದಪ್ಪ ತಿಪ್ಟೂರ್ಗೆ ಕೋರ್ಟ್ ಕೆಲಸ ಅಂತ ಒಯ್ತಾನೆ ಇರ್ತಾವ್ರೆ. ಅವ್ರ ಜೊತೆಗೆ ನಾನು ಒಯ್ತೀನಿ. ನೀವು ಹಚ್ಚಿದ ಪಿಂಡಿ, ನಾ ಹಚ್ಚಿದ ಪಿಂಡಿ ಎಲ್ಲ ತಗೋವಾಗಿ ಮಾರ್ಕೊಬತ್ತೀನಿ. ಅದಕ್ಕೆ ನೀ ಯಾಕಷ್ಟು ದೂರ ಹೋಗ್ತೀಯಾ? ರೇವಣ್ಣವ್ರ ಕೈಗೆ ಕೊಡು, ಅವರೇ ಅದನ್ನ ಅಂಗಡಿಗೆ ಮಾರಿ ದುಡ್ಡು ತಂದು ಕೊಡಲಿ. ನಮ್ಮನೆ ವಿಷಯ ನಿಮಗೆ ಗೊತ್ತಿಲ್ಲ. ಅವ್ರಿಗೆ ವ್ಯಾಪಾರ ಮಾಡ್ಕೊಂಬರ್ರಿ ಅಂದರೆ ಆ ಕಡೆ ಪತ್ರಾವಳಿನೂ ಇರೋಕ್ಕಿಲ್ಲ, ಈ ಕಡೆ ದುಡ್ಡು ಇರೋಕ್ಕಿಲ್ಲ, ಹಂಗಾಯ್ತದೆ. ಏನಾಯ್ತು? ಮೈಯೆಲ್ಲ ಇರ್ವೆ ಕಚ್ತಾವೆ. ಮಿಡ್ಲ್ ಸ್ಕೂಲ್ ಹೋಗೋದಂದ್ರೆ ಸುಮ್ಮನೆ ಆಯ್ತಾ? ಇರುವೆ ಹತ್ರನೂ ಕಚ್ಚಿಸ್ಕೋಬೇಕು, ಕತ್ತೆ ಹತ್ರನೂ ಒದಿಸ್ಕೋಬೇಕು. ನಿಂಗೆ ಚಿತ್ತೂರಿಂದ ಬರುವಾಗ ನಮ್ಮ ರಾಮಣ್ಣನ ಒಂದು ಸಂಜೆ ಅಂಗಿ ತಗೊಂಬ. ಆಯ್ತು, ತುಂಬ ದುಬಾರಿದೇನು ಬೇಡ, ರೇಷನ್ ಬಟ್ಟೆಗಾದ್ರೆ ಸಾಕು, ಒಂದು 3 ರೂಪಾಯಿ ಒಳಗಿರಲಿ. ಸರ್ವತ್ತೆ, ಆಗ ನಂಗೊಂದು ಟೋಪಿ ತಗೊಂಡ್ಬರ್ತೀರಾ? ಟೋಪಿ ಯಾತಕ್ಕೋ? ಹಾಗೆಲ್ಲ ದುಡ್ಡು ಹಾಳು ಮಾಡಬಾರ್ದು. ಟೋಪಿ ಹಾಕೊಳ್ದೆ ಕ್ಲಾಸ್ಗೆ ಹೋಗಕ್ಕೆ? ಅದೇನು ಪ್ರೈಮರಿ ಸ್ಕೂಲಾ? ಮಿಡ್ಲ್ ಸ್ಕೂಲಲ್ಲಿ
ಟೋಪಿ ಇಲ್ಲ ಅಂದ್ರೆ ಒಳಕ್ಕೆ ಸೇರ್ಸಲ್ವಂತೆ. ಹೌದಾ? ಹ್ಞೂ ಮತ್ತೆ ಸರ್ವತ್ತೆ ಹಾಗೆ ನಂಗೊಂದು ಇಂಕ್ ಪಟ್ಟಿ, 2 ಪೆನ್ಸಿಲು, 1 ರಬ್ಬರು, 2 ಎಕ್ಸರ್ಸೈಸ್ ಬುಕ್ಕು, ಆಮೇಲೆ ಅಯ್ಯೋ ಅಯ್ಯೋ, ನಿನ್ ಪಟ್ಟಿ ಸಾಂಬಾಗರ ಪಟ್ಟಿಗಿಂತ ಉದ್ದನೇ ಐತಲ್ಲೋ. ಹ್ಞೂ ಮತ್ತೆ ನಾನೀಗ ಅಮಲ್ದಾರ್ ಆಗೋಣಲ್ವೇ? ಅದ್ಯಾಕೆ ರಾಮಣ್ಣ ಎದೆ ಮುಂದ್ ಮಾಡ್ಕೊಂಡು ಕೈ ಅಡ್ಡಾಡ ಬೀಸ್ತಾ ಒಳ್ಳೆ ಮಿಲಿಟ್ರಿ ಅವ್ರಂಗ್ ನಡೀತೀಯ? ಅವನಾಗ್ಲೇ ಅಮಲ್ದಾರ್ ಅಂತ ತಿಳ್ಕೊಂಬಿಟ್ಟಿದ್ದಾನೆ, ಅದಕ್ಕೆ ಜೊಮ್ದಿಂದ ನಡೀತಿರೋದು. ಪಾರ್ವತಿ, ತಿಪ್ಟೂರಾಗಿಂದ ನಿಂಗೇನ್ ತರ್ಲೆ? ಏನು ಬೇಡ. ಏನು ಬೇಡವಾ? ಯಾಕವ? ಸರ್ವಕ್ಕ, ಆ ಮಾತು ನಲ್ಲಿಗೆ ಬಿಟ್ಬಿಡು. ಆ ವಿಷಯ ಹೆಚ್ಚು ಮಾತಾಡಿದ್ರೆ ಆ ಮಗು ಅಳುತ್ತೆ. ಯಾಕೆ? ಅವಳಿಗೆ ಮುಂದೆ ಓದಬೇಕು ಅಂತ ಎಷ್ಟೋ ಆಸೆ ಇತ್ತು ಗೊತ್ತಾ. ನಮ್ಮೂರಿನಲ್ಲೇ ಒಂದು ಮಿಡ್ಲ್ ಸ್ಕೂಲ್ ಇದ್ದಿದ್ರೆ ಕಷ್ಟವೋ ನಷ್ಟವೋ ಓದಿಸ್ಬಿಡ್ತೈತೆ. ಬೇರೆ ಊರಿಗೆ ಒಂದೇ ಹೆಣ್ಮಗುನ ಹೆಂಗೆ ಕಳಿಸೋದು? ಅದಕ್ಕೆ ಆ ವಿಷಯ ಮಾತಾಡಿದಾಗಲೆಲ್ಲ ಆ ಮಗು ಅಳುತ್ತೆ. ಪಾಪ, ಚಿನ್ನದಂಥ ಮಗು. ಯಾಕೆ ಅವಳು ಒಂದು ಆಸೆನೂ ಕೈಬಿಡ್ತೀನಿ. ಬಾವ, ಜಾಸ್ತಿ ಮಾಡ್ಕೊಬೇಡ. ಮೂವತ್ತ 4, 35, 36, 37, 38, 39, 40. 40 ಪಿಂಡಿ ಹೇಳಿ ಸಾವುಕಾರ್ರ. ಆಟಕ್ಕೆ ಎಷ್ಟು ಸಿಗ್ತೈತೆ? ಹೇಳಿದ್ನಲ್ಲ, ಪಿಂಡಿಗೆ ₹1 4 ಆನೆಗೆ 40 ಪಿಂಡಿಗೆ ₹50 ಆಯ್ತದ. ತಿಂಡಿಗೆ ₹1 ನಾಲ್ಕಾಣೆ ಬೋ ಕಮ್ಮಿ ಆಯ್ತು. ₹1 ಎಂಟಾಣೆ ಮಾಡ್ಕೊಳ್ಳಿ. ಆಗಲ್ರವ್ವ, ಈ ಸಲ ಎಲೆ ಪಿಂಡಿ ಜಾಸ್ತಿ ಬಂದೈತೆ. ಅವು ಖರ್ಚಾಗೋದೇ ಕಷ್ಟ. ಮುಂದಿನ ಸಲ ಒಳ್ಳೆ ದರ ಕೊಡ್ತೀನಿ, ಆಯ್ತಾ? ಏ ಶಿವ, ಆ ಪುಸ್ತಕ ಪೆನ್ಸಿಲ್ ತಗೊಂಬರೋ. ಒಟ್ಟು ರಾಯ್ರೆ, ಈ ಪುಸ್ತಕ ಪೆನ್ಸಿಲ್ ಎಲ್ಲ ₹4 12 ಆನೆ 6 ಕಾಸು ಆಗಿದೆ. 6 ಕಾಸು ಬಿಟ್ಬಿಡ್ತೀನಿ. ಬಾಕಿ ₹45 4 ಆನೆ. ₹45 4 ಆನೆನಾ? ಇಷ್ಟೊಂದು ಸಿಗ್ತೈತೆ ಅಂತ ನನಗೂ ಗೊತ್ತೇ ಇರಲಿಲ್ಲ. ಮುಂದೆ ಒಂದು ಗೊತ್ತಾದ್ರೆ ಬಹು ಖುಷಿ ಪಡ್ತದೆ. ಬೇಗ ತಗೊಂಬರ. ತಗೊಳ್ಳಿ. ಎಕ್ಸರ್ಸೈಸು, ಇಂಚ್ ಪಟ್ಟಿ, ಪೆನ್ಸಿಲು, ರಬ್ಬರು. ₹45 4 ಆನೆ. ಸರಿ, ದುಡ್ಡೇನು ಮರಿ ಹಾಕಾಕಿಲ್ಲ. ನೀನು ಏನು ದಪ್ಪ ಎಣಿಸಿದ್ರು ಅದು ₹45 4 ಆಣೆನೇ. ಇಷ್ಟೊಂದು ಉಳಿತೈತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿನ್ನ ಹತ್ರ ₹45 4 ಆಣೆ ಎಲ್ಲಿ ಉಳಿತೈತೆ? ನೀನು ನನಗೆ ಕೊಡ್ಬೇಕಾದ ದುಡ್ಡು ಇನ್ನೂ ಕೊಟ್ಟೇ ಇಲ್ಲ. ಮತ್ತೆ ರಾಮಣ್ಣಂಗೆ ಸೈಜ್ ತಗೊಂಡಿದ್ದು ₹3 8 ಆಣೆ. ಮತ್ತೆ ಅವನಿಗೆ ಟೋಪಿ ₹1. ಮತ್ತೆ ಇನ್ನೇನೋ ತಗೊಂಡಲ್ಲಪ್ಪ. ಇಕ್ಕಿಲ್ಲ 8 ಆಣೆ. ಒಟ್ಟು ₹5 ನೀನು ನನಗೆ ಕೊಡ್ಬೇಕು. ತಕೊಂಡು ₹5 ಅದೇನೆ. ಇನ್ನ ಎಷ್ಟು ಉಳ್ದೈತೆ ಅಂತ ಇನ್ನೊಂದಪ್ಪ ಎಣಿಸ್ಬಿಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಮತ್ತೆ ಎಣ್ಸಕ್ಕೆ ಶುರು ಮಾಡಬೇಡ್ವೆ. ₹45 4 ಆಣಿನಾಗೆ ₹5 ಜಾತ ಬಾಕಿ, ಉಳಿಯೋದು ₹40 4 ಆಣೆ ಅಟೇನೆಗೆ. ಮೊದಲು ಅದನ್ನ ಚೀಲ್ದಾಗೆ ಜೋಪಾನವಾಗಿ ಮಡಿಕ. ಈ ಪಾಟಿ ದುಡ್ಡು ಸಿಕ್ಕೈತೆ ಅಂದ್ರೆ ಸಂಜಾವ ತಲೆ ಮ್ಯಾಕಿಂದ ದೊಡ್ಡವರೇ ಇಲ್ಸಂಗೆ ಆಗ್ತೈತೆ. ಇನ್ನೊಂದು ದಿನ ಅವರು ಮಕ್ಕಳು ತುಂಬ ಉಣ್ಕೊಂಡು ನೆಮ್ಮದಿಯಾಗಿರ್ಬೇಕು.
ಸರ್ವತ್ತೆ ಬಂದಿದ್ದಾರೆ. ರಮಣ ರಮಣ ಬಾರೋ. ಆಗಲ್ಲ, ನಾವ್ ಮಾತಾಡ್ತಾ ಇದೀವಿ. ಸರ್ವತ್ತೆ ಬಂದಿದ್ದಾರೆ. ನೀನ್ ಏನನ್ ಕೇಳಿದ್ಯೋ ತಂದಿರ್ಬೇಕು. ಬಾ. ಹೌದಾ? ನೀ ಬಾರೋ. ನಂಜವಾರೆ ನಂಜವಾರೆ, ಚಿತ್ತೂರಿಂದ ಯಾವಾಗ ಬಂದೆ ಸರ್ವತ್ತ? ಈಗ ತಾನೇ ಬರ್ತಾ ಇದ್ದೀನಿ. ನಿಮ್ಮ ರಾಮಣ್ಣ ಹೇಳಿದ್ದೆಲ್ಲ ಸಿಕ್ತು, ಕೊಟ್ಬಿಟ್ಟು ಹೋಗವ ಅಂತ ಬಂದೆ. ನಂಜವಾರೆ, ಈ ನಿಮ್ಮ ರಾಮಣ್ಣ ಒಂದು ಚೀಟಿನಾಗೆ ಏನೇನು ತಗೊಂಬರ್ಬೇಕು ಅಂತೆಲ್ಲ ಬರ್ಕೊಟ್ಟಿದ್ನಲ್ಲ, ಚಿತ್ತೂರಿಗೆ ತಗೊಂಡೋಗಿ ನೋಡ್ತೀನಿ ಎಲ್ಲ ಇಂಗ್ಲೀಷ್ನಾಗೆ ಬರ್ತೈತೆ. ನಿಮ್ಮ ಮಿಡ್ಲ್ ಸ್ಕೂಲ್ ಹುಡುಗ ನಂಗೆ ಇಂಗ್ಲೀಷ್ ಬರ್ತೈತಾ? ನೀವೇ ಹೇಳಿ. ಮತ್ತೇನೇನ್ ತರ್ಬೇಕಂತ ಹೆಂಗ್ ಗೊತ್ತಾಯ್ತು? ನಾ ಬರ್ಕೊಟ್ಟಿದ್ ತಂದ್ರೋ ಇಲ್ಲ ಅಂಗಡಿ ಅವ್ನ್ ಕೊಟ್ಟಿದ್ ತಂದ್ರೋ? ಓಕೆ, ನಮ್ಮ ಯಜಮಾನ್ರ ಜೊತೆಗಿರ್ಲಿಲ್ವಾ, ಅವ್ರು ಓದ್ಲು ಹೇಳಿದ್ರು, ನಾನು ತಗೊಂಬಂದೆ. ತಕ ಅಂಗಿ ಇತ್ತಕ. ಇದೇನಿದೆ? ಇಂಟ್ ಕೊಟ್ಟಿ. ಅದೇ ಇತ್ತಕ ಬರೆಯೋದು. ಟೋಪಿ ತಕ. ಏ ಟೋಪಿ ಅಕ್ಕ, ಟೋಪಿ. ರಮಣ ರಮಣ, ನಾನು ಹಾಕೋತೀನಿ, ನಂಗೂ ಕೊಡೋ. ಬಿಡ ಕೊಡೋ ಕೊಡೋ. ನಾ ಯಾರಿಗೂ ಕೊಡಲ್ಲ, ಇದು ನಂಗೆ ತಂದಿರೋದು. ಅಕ್ಕ ಹೇಳಕ್ಕ. ಕೊಡೋಣ ಹೋಗೋ. ಆಯ್ತಪ್ಪ, ನಿಂಗೆ ತಂದಿದ್ದು. ಒಂದ್ಸತಿ ಹಾಕೊಂಡು ಕೊಡು. ಬಾ. ಏತು ನನ್ನ ತಲೆ ಎಣ್ಣೆ ಎಲ್ಲ ಟೋಪಿಗೆ ತಾಗುತ್ತೆ. ರಮಣ ಇದು ಜೋಪಾನವಾಗಿಡು, ಸ್ಕೂಲಿಗೆ ಹೋಗುವಾಗ ಮಾತ್ರ ಹಾಕೋ. ಕಪ್ಪನೆ ಟೋಪಿಯ ರಾಮಣ್ಣ ಸ್ಕೂಲಿಗೆ ಹೊರಟನು ನೋಡಣ್ಣ, ಬಣ್ಣದ ಚೀಲವು ತಗೊಂಡು ಜಮ್ಮದ ಕೋಳಿಯ ರೀತಿಯಲ್ಲಿ. ನಾನು ಜಮ್ಮದ ಕೋಳಿನೇ. ಯಾಕೆ ಹೇಳು? ನಾನೀಗ ಅಮಲ್ದಾರ. ಏನಾಯ್ತು? ಕೂತನು ಕೆಳಗೆ ರಾಮಣ್ಣ, ಹರಿತು ಚಡ್ಡಿ ನೋಡಣ್ಣ. ಆ ಪದ್ಯ ನಿಂಗೆಲ್ ಸಿಕ್ತೆ ಪಾರ್ವತಿ? ನಾನೇ ಕಡ್ಡೆಮ್ಮ. 3ನೇ ಕ್ಲಾಸಲ್ಲಿ ನಂಗೆ ಪದ್ಯ ಇರ್ಲಿಲ್ವಾ, ಬಣ್ಣದ ತಗಡಿನ ತುತ್ತೂರಿ, ಅದೇ ರಾಗದಲ್ಲಿ ರಾಮಣ್ಣನ ಮೇಲೆ ಕಟ್ ಹಾಡ್ದೆ. ನಂಜವಾರೆ, ನಿಮ್ಮ ಮಗಳು ಬುದ್ಧಿವಂತೆ. ಮುಂದೆ ಏನಾರ ಓದಕ್ಕಾಗಿದ್ದಿದ್ರೆ ದೊಡ್ಡ ಆಫೀಸರ್ ಆಗಿರೋಳು. ಬರವ ಇಲ್ಲಿ ತಕ್ಕ. ನಂಜವಾರೆ, ಪತ್ರಾವಳಿ ಮಾರಿದ್ದಕ್ಕೆ 50 ರೂಪಾಯಿ ಸಿಕ್ತು. ಪುಸ್ತಕ ಬಟ್ಟೆ ಅಂತೆಲ್ಲ ಹೇಳಿ 9 ರೂಪಾಯಿ 12 ಆಣೆ ಖರ್ಚಾಯ್ತು. ಇನ್ನು 40 ರೂಪಾಯಿ 4 ಆಣೆ ಮಿಕ್ಕದೆ. 40 ರೂಪಾಯಿ 4 ಆಣೆ ಉಳಿತಾ? ನಾನೇನು 15-20 ರೂಪಾಯಿ ಸಿಗ್ಬೋದು ಅಂತ ಮಾಡಿದ್ದೆ. ನೀವ್ರಾಗಿ ವ್ಯಾಪಾರ ಮಾಡಿದ್ರೆ ಅಟ್ಟಯ್ಯ ಸಿಗ್ತಾ ಇದ್ದಿದ್ದು. ಅದಕ್ಕೆ ಚಿತ್ತೂರಿಗೆ ಹೋಗಿ ವ್ಯಾಪಾರ ಮಾಡ್ಕೊಂಬರವ ಅಂತ ಹೇಳಿದ್ದು. ತಕೊಳ್ಳಿ. ಯಾಕೆ ಸರ್ವಕ್ಕ, ಏನಾಯ್ತು? ಕಾಸ್ನ ಈ ಚಿಲ್ದಾಗೆ ಇಟ್ಟಿದೆ, ಈಗ ಕಾಣ್ತಾನೂ ಇಲ್ಲ. ದುಡ್ಡು ಕಾಣಿಸ್ತಿಲ್ವಾ? ಇಲ್ಲ ಕಣ್ರವ. ನಿಮ್ ದುಡ್ಡಿನ ಜೊತೆಗೆ ನಂದು 15 ರೂಪಾಯಿ ಇಟ್ಟಿದೆ, ಅದು ಕಾಣಿಸ್ತಿಲ್ಲ. ಅಂಗಡಿಯಲ್ಲೇ ಬಿಟ್ಟು ಬಂದಿರ್ಬೋದು, ಸರಿಯಾಗಿ ನೆನ್ಪಿಸ್ಕ. ಇಲ್ಲ ಕಣ್ರವ, ಬಸ್ ಹತ್ತವಾಗಿ ಎಣಿಸ್ಕೊಂಡಿದ್ದೆ. ಹಂಗಾದ್ರೆ ಎಲ್ಲಿಗೆ ಹೋಯ್ತು ಸರ್ವಕ್ಕ?
ನಿಮಗೆ ನನ್ನ ಯಾಕೆ ಅನುಮಾನ ಬಂದೈತಲ್ವಾ? ಇಲ್ಲ ಸರ್ವಕ್ಕ, ನನಗೆ ನಿನ್ನ ಮೇಲೆ ಅನುಮಾನ ಇಲ್ಲ. ಸಂಜೆವಾದ ನಾನು ಕೊಳ್ಳಾಗಿರೋ ಕಳ್ಗ ಆಣಿಯಾಗಿ ಹೇಳ್ತೀನಿ. ಖಂಡಿತ ನಿಮ್ದು ಕತ್ತಿಲ್ಲ. ಇದ್ಯಾಕೆ ಹೀಗಾಡ್ತೀಯ ಸರ್ವಕ್ಕ? ನೀ ಕದ್ದಿದ್ದು ಅಂತ ನಾನು ಹೇಳ್ತಿಲ್ಲ. ಹೋಗ್ಲಿ ಬಿಡು, ಆ ದುಡ್ಡು ಖರ್ಚಾಯ್ತು ಅಂತ ತಿಳ್ಕೊಂಡು. ಸಂಜೆವಾದ ಇನ್ನು 15 ದಿನದಾಗೆ ಹೆಂಗಾರ ಮಾಡಿ ನಿಮ್ ದುಡ್ಡು ವಾಪಸ್ ತಂದು ಕೊಟ್ಬಿಡ್ತೀನಿ. ಹುಚ್ಚುಚ್ಚ ಮಾತಾಡ್ಬೇಡ ಸರ್ವಕ್ಕ. ನಾ ಹೇಳಿದ್ದು ಊರಿಗೆ ವಾಪಸ್ ಬರುವಾಗ ಬಸ್ಸಲ್ಲಿ ನಿಂಗೇನಾದ್ರೂ ಜೋಬ್ಗೆ ಬರ್ತಿತ್ತ? ಜೋಗ್ ಬರ್ತಿದ್ ನಿಜ. ಹಂಗೆ ಬರ್ತಿ ನಿದ್ದೆನೂ ಮಾಡಿದೆ. ಆಗ ನಿನ್ ಚೀಲದಿಂದ ಯಾರಾದರೂ ಆ ದುಡ್ಡನ್ನ ತಗೊಂಡಿರ್ಬೋದಾ? ಹಂಗಾಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನನ್ನ ಯಜಮಾನ್ರ ಕೂತಿದ್ರು ನನ್ನ ಪಕ್ಕ. ಅವ್ರು ಹೆಸರುವಾಗೆ ಸಂಜೆ ಏನಾಗೈತೆ ಅಂತ ನಂಗೆ ಗೊತ್ತಿದೆ. ಬಸ್ ಇದೆ, ನಾ ಮನೆಗೆ ಹೋಗಿ ಬರ್ತೀನಿ. ಒಂದು ಕೊಡ ಹಾಗೆ ಒಂದು ದೊಡ್ಡ ಹುಲಿ ಹಿಂಡ್ದಂಗಾಯ್ತು. ಸಂತೋಷ ಎಲ್ಲ ಹೋಯ್ತು. ಮೂಡಲ ತುಂಬ ಬವಣೆ ಕೆಂಡ ಮರಿಲು ಕುದಿವ ಕಡಲು. ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಇರಲಿ ಸಿಡಿವ ಸಿಡಿಲು. ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೇ ವಿಸ್ಮಯ ರಂಗ. ಎಲ್ಲ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ. ಹೃದಯ ಬಿರಿದು ಭಂಗ ಬಾಳುವಳನ ಬಳಗ. ಹೃದಯ ಗೃಹವೇ ಬಿರಿದು ಭಂಗ ಬಾಳು